ಇದು ಸ್ಪೋರ್ಟ್ಸ್ ಬಾರ್ ಅಂತ. ಇಲ್ಲಿ ಬರುವಂಥ ಲಕ್ಸುರಿ ಕಾರ್ ನೋಡಲಿಕ್ಕೆ ಜನ ಮುಗಿಬಿದ್ದಿರ್ತಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಬಂದಿರೋದು ಚರ್ಚ್ ಸ್ಟ್ರೀಟ್, ಬ್ಯಾಂಗ್ಳೂರಿನ ಒನ್ ಆಫ್ ದ ಮೋಸ್ಟ್ ಹ್ಯಾಪ್ನಿಂಗ್ ಸ್ಟ್ರೀಟ್. ಇಲ್ಲಿ ಫುಡ್ಡು, ಕೆಫೆ, ಬುಕ್ ಸ್ಟೋರ್ಸು, ಸ್ಟ್ರೀಟ್ ಪರ್ಫಾರ್ಮೆನ್ಸು, ನೈಟ್ ವೈಬು ಒಂಥರ ಬೇರೆ ಲೆವೆಲಿಗೆ ಇರುತ್ತೆ. ಎಲ್ಲನೂ ಒಂದೇ ಜಾಗದಲ್ಲಿ ಸಿಗುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಇನ್ನು ವೀಕೆಂಡ್ ಬಂದರೆ ಜನ ಸಾಗರನೇ ಇಲ್ಲಿ ಸುರಿದಿರುತ್ತೆ. ಬೆಂಗಳೂರಿಗೆ ಹೊಸದಾಗಿ ಬರೋರಾಗಲಿ, ಟೂರಿಸ್ಟ್ ಆಗಲಿ ಎಲ್ಲರೂ ಒಮ್ಮೆ ಇಲ್ಲಿ ವಿಸಿಟ್ ಮಾಡಲೇಬೇಕನ್ನೋ ಅಂಥ ಒಂದು ಪ್ಲೇಸ್ ಅಂದರೆ ಅದು ನಮ್ಮ ಚರ್ಚ್ ಸ್ಟ್ರೀಟ್. ಇಲ್ಲಿ ಮೊದಲು ನಾವು ಟ್ರೈ ಮಾಡ್ತಿರೋದು ವೈರಲ್ ಆಗಿರುವಂಥ ಕುನಾಫಾ ಚೋಕೋ ಸ್ಟ್ರಾಬೆರಿ ಅಂತ. ಇಲ್ಲಿ ಫ್ರೆಶ್ ಸ್ಟ್ರಾಬೆರಿಗಳ ಮೇಲೆ ಒಂದು ರಿಚ್ ಚಾಕ್ಲೇಟ್ ಸಾಸನ್ನು ಹಾಕ್ತಾರೆ. ಅದ್ರ ಮೇಲೆ ಕ್ರಿಸ್ಪಿ ಕುನಾಫಾ ಲೇಯರನ್ನು ಹಾಕ್ಕೊಡ್ತಾರೆ. ಸ್ಟ್ರಾಬೆರಿನ ಫ್ರೆಶ್ ಟೇಸ್ಟು ಮತ್ತು ಚಾಕ್ಲೇಟಿನ ಸಿಹಿ, ಕುನಾಫಾದ ಕ್ರಂಚ್, ಇದು ಮೂರು ಸೇರಿ ಸೂಪರ್ ಕಾಂಬಿನೇಷನ್ನೇ ಆಗಿರುತ್ತೆ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ಮಜವಾಗಿರುತ್ತೆ. ಅದಾದಮೇಲೆ ನಾವು ಬಂದಿದ್ದು ಎಲ್ಲರ ಫೇವ್ರೆಟ್ ಟರ್ಕಿಶ್ ಐಸ್ ಕ್ರೀಮು. ಇಲ್ಲಿ ಐಸ್ ಕ್ರೀಮ್ ಕೊಡೋದಕ್ಕಿಂತ ಮುಂಚೆ ನಮ್ಮನ್ನು ಚೆನ್ನಾಗಿ ಆಟ ಆಡಿಸ್ಬಿಡ್ತಾರೆ. ಕೈಗೆ ಐಸ್ ಕ್ರೀಮ್ ಕೊಟ್ಟಂಗೆ ಮಾಡಿ ವಾಪಸ್ ತೊಗೊಂಡ್ಬಿಡ್ತಾರೆ. ಒಂದು ಕಡೆಯಿಂದ ಮ್ಯೂಸಿಕ್ ಕೂಡ ಹಾಕಿರ್ತಾರೆ. ತುಂಬ ಫನ್ ಆಗಿರುತ್ತೆ, ಫನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬೆಲ್ಲನ್ನು ಹೊಡಿತಾ ಇರ್ತಾರೆ. ತುಂಬ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಮ್ಮ ಮಗ ಅಂತೂ ಏನು ಇದು ಕೊಡ್ತಾನೆ ಇಲ್ಲ ಅಂತ ಹೇಳ್ಕೊಂಡು ಅವ್ರ ಮುಖ ನೋಡ್ತಾ ನಿಂತ್ಕೊಂಡಿದ್ದ, ಯಾವಾಗ ಕೊಡ್ತಾರೆ ಅಂತ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಗೈಸ್, ನೀವೇನಾದ್ರು ಚರ್ಚ್ ಸ್ಟ್ರೀಟಿಗೆ ಬಂದರೆ ಈ ಸ್ಪಾಟ್ ಮತ್ತು ಈ ಡೆಸರ್ಟ್ನ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಸೊ ಗೈಸ್, ಅದಾದಮೇಲೆ ನಾವು ಬಂದಿದ್ದು ಬ್ಲಾಸಮ್ ಬುಕ್ ಹೌಸ್ಗೆ. ಬುಕ್ ಓದೋರಿಗಂತೂ ಇದು ಸ್ವರ್ಗ ಅಂತಲೇ ಹೇಳ್ಬೋದು. ಇಲ್ಲಿ ಬುಕ್ಗಳ ಜೊತೆಗೆ ಟೋಟ್ ಬ್ಯಾಗ್ಸು, ಪೋಸ್ಟ್ ಕಾರ್ಡ್ಸ್ಗಳು ಮತ್ತು ಯೂನಿಕ್ ಆದಂಥ ಗಿಫ್ಟ್ ಐಟಮ್ಸ್ಗಳು ಸಿಗುತ್ತೆ. ಚರ್ಚ್ ಸ್ಟ್ರೀಟಿಗೆ ಬಂದು ಅಬ್ಬಾಸ್ ಜೆಮ್ಸ್ ಆ್ಯಂಡ್ ಜ್ಯುವೆಲರೀಸ್ಗೆ ವಿಸಿಟ್ ಮಾಡದೇ ಇದ್ದರೆ ಹೇಗೆ? ಯಾರಿಗೆ ಜ್ಯುವೆಲರಿದು ಕ್ರೇಜು ತುಂಬ ಇರುತ್ತೆ, ಸೊ ನೀವು ಮಸ್ಟಾಗಿ ವಿಸಿಟ್ ಮಾಡಲೇಬೇಕಾದಂಥ ಒಂದು ಪ್ಲೇಸ್ ಇದು. ಸೊ ಇಲ್ಲಿ ಜ್ಯುವೆಲರೀಸ್ಗಳು ತುಂಬ ಡಿಸೈನಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಎಲ್ಲ ಕೂಡ ಸಿಂಗಲ್ ಪೀಸಲ್ಲೇ ಇಲ್ಲಿ ಸಿಗುತ್ತೆ ನಮಗೆ. ಸೊ ಇಲ್ಲೊಂದು ಫೇಮಸ್ ರೋಲ್ ಶಾಪ್ ಇದೆ, ಪಾಚು ರೋಲ್ಸ್ ಅಂತ. ಸೊ ಅಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ. ತುಂಬ ರಶ್ ಇದೆ ನೋಡಿ, ಎಷ್ಟು ರಶ್ ಇದೆ. ನಾನು ಯಾರ ಬಾಯಲ್ಲಿ ಕೇಳಿದ್ರು ಪಾಚು ರೋಲ್ಸು ಅಂತ ಇದ್ದರು. ಪಾಚು ರೋಲ್ಸ್ ಯಾಕೆ ಇಷ್ಟು ಫೇಮಸ್ ಆಗಿದೆ ಅಂದರೆ, ಇವ್ರು ನಮ್ಮ ಮುಂದೆನೇ ಫ್ರೆಶ್ ಆಗಿನೇ ರೋಲ್ಸು ರೆಡಿ ಮಾಡಿಕೊಡ್ತಾರೆ. ರೋಲ್ಸ್ ತುಂಬ ಸಾಫ್ಟಾಗಿರುತ್ತೆ, ಸ್ಟಫಿಂಗ್ ಕೂಡ ತುಂಬ ಜ್ಯೂಸಿ ಆಗಿದೆ. ಜೊತೆಗೆ ಇವರು ಹಾಕುವಂಥ ಸಾಕ್ಸ್ ಏನಿದೆ, ಅದರ ಮಸಾಲೆ ಟೇಸ್ಟ್ ಅಂತೂ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಸಂಜೆ ಆದಮೇಲಂತೂ ಜನ ಇಲ್ಲಿ ಮುಗ್ಗಿ ಬಿದ್ದಿರ್ತಾರೆ. ಸೊ ಆಮೇಲೆ ಗೊತ್ತಾಯಿತು, ತಿಂದಾದ್ಮೇಲೆ ಗೊತ್ತಾಯಿತು ಸೊ ಯಾಕೆ ಅಂತ. ಅಷ್ಟು ಟೇಸ್ಟಿಯಾಗಿರುತ್ತೆ. ಇಲ್ಲಿ ವೆಜ್ಜು, ಪನ್ನೀರು, ಚಿಕನ್ನು, ಡಬಲ್ ಚಿಕನ್ನು, ಎಗ್ ಮತ್ತು ಎಗ್ ವೆರೈಟೀಸಲ್ಲೇ ಎಗ್ ಚಿಕನ್ನು, ಸುಮಾರು ವೆರೈಟೀಸಲ್ಲಿ ಇಲ್ಲಿ ಕೊಡ್ತಾರೆ. ಇಲ್ಲಿ 90 ರೂಪೀಸಿಂದನೇ ರೋಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾವು ತೊಗೊಳ್ಳೋವಂಥ ಯಾವ ವೆರೈಟಿ ಇರುತ್ತೋ ಸೊ ಹಾಗೆ ಪ್ರೈಸು ಕೂಡ ಡಿಫರ್ ಆಗುತ್ತೆ. ಸೊ ನೀವು ಇದು ಮಸ್ಟಾಗಿ ಟ್ರೈ ಮಾಡಿ ಅಂತ ಹೇಳುವಂಥ ಒಂದು ಸ್ಪಾಟ್ ಅಂತಲೇ ಹೇಳ್ಬೋದು. ಓ ಗಾಯ್ಸ್, ಇಟ್ಸ್ ಯಮ್ಮಿ. ಆ್ಯಕ್ಚುಲಿ ನಾವು ಫ್ರೈಡೇ ಬಂದಿದ್ದೀವಿ. ಫ್ರೈಡೇಲಿ ಎಷ್ಟು ರಶ್ ಇರಲ್ಲ. ಸಾಟರ್ಡೆ ಸಂಡೇ ಬಂದ್ರಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ. ಅಷ್ಟು ಇನ್ಸ್ಟೆಂಟಾಗಿ ಫೋಟೋ ತೆಗೆದುಕೊಡ್ತಾರಲ್ಲ. ರಾಕೇಶ್ ಫೋಟೋ ವಿಡಿಯೋ ಏನಂದ್ರಿ ಅಲ್ಲ, ಕ್ಯಾಮ್ರಾ ಫೋಟೋಗ್ರಾಫರ್ಸ್ ಎಲ್ಲ ಇಲ್ಲೇ ಇರ್ತಾರೆ ಚರ್ಚ್ ಸ್ಟ್ರೀಟ್ನಾಗ. ಹೌದಾ? ನಿಮ್ಮಂಗೆ ಯಾರು ಚಲೋ ಚಂದಿರೋ ಹುಡುಗಿಯರು ಇದ್ರೆ ಬಂದು ಎಕ್ಸ್ಕ್ಯೂಸ್ ಮೀ ಫೋಟೋ ತೆಗಿಬೋದಾ ಅಂತೇಳಿ. ಸೊ ಗೈಸ್, ನೈಟ್ ಆದಮೇಲೆ ಈ ಚರ್ಚ್ ಸ್ಟ್ರೀಟ್ನ ಒಂದು ರಿಯಲ್ ಆದಂಥ ಬ್ಯೂಟಿ ಶುರು ಆಗೋದು. ಈ ಲೈಟಿಂಗು, ಜನರ ಕ್ರೌಡು, ಮ್ಯೂಸಿಕ್ಕು ಮತ್ತು ಇಲ್ಲಿ ವೈಬ್ ಏನಿದೆ ಎಲ್ಲ ಸೇರಿ ಒಂದು ಡಿಫ್ರೆಂಟ್ ಫೀಲೇ ಕೊಡುತ್ತೆ. ಬ್ಯಾಂಗ್ಳೂರಿಗೆ ಬಂದರೆ ಒಮ್ಮೆ ನೈಟ್ ಟೈಮಲ್ಲಿ ಚರ್ಚ್ ಸ್ಟ್ರೀಟ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ. ಸೊ ಇಷ್ಟೊಂದು ಒಂದು ಬ್ಯೂಟಿಫುಲ್ ಆದಂಥ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಿದ ಖುಷಿಯೊಂದಿಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಸಪೋರ್ಟ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಎಲ್ಲರೂ ಸೇಫ್ ಆಗಿರಿ. ಬಾಯ್.